ತಾವು HKAGN ಗ್ರೂಪಲ್ಲಿ ಇದ್ರಿ. ದಾವಣಗೆರೆ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ಏನು ಚುನಾವಣೆ ನಡೀತು ಆ ಗ್ರೂಪಲ್ಲಿ ತಾವು ಇದ್ರಿ. ತಮ್ಮ ಗ್ರೂಪ್ ಸೋಲನ್ನು ಅನುಭವಿಸಿತ್ತು. ಮದಿನಾ ಟೀಮ್ ಗೆತ್ತು ಇಲ್ಲಿವರೆಗೂ ಅವರ ಅಧಿಕಾರ ಮಾಡಿದ್ರು. ಈಗ ವಕ್ಫ್ ಅಧಿಕಾರಿಯಾಗಿ ಜಾಕಿರ್ ಅಲಿ ಅವರು ಬಂದು ನೇಮಕಗೊಂಡಿದ್ದಾರೆ. ಇದರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಆದರೆ ನಾವು ಒಂದು 3 ವರ್ಷ ಅಧಿಕಾರ ನಡೆಸಿದ್ವಿ. ನಮ್ಮ ಕೈಲಾದಷ್ಟು ನಾವು ನಮ್ಮ ಸಮಾಜ, ಮುಸ್ಲಿಂ ಸಮಾಜಕ್ಕೆ ಏನು ನಮಗೆ ಕೊಡುಗೆ ಕೊಡಬೇಕಿತ್ತು, ನಮ್ಮ ಭಗವಂತನ ಅಲ್ಲ ನಮ್ಮ ಜೊತೆಗೆ ಏನು ಕೆಲಸ ತಗೋಬೇಕು ತಗೊಂಡಿದ್ದಾನೆ. ಬಟ್ ಇನ್ನೂ ಕೆಲಸ ಆಗಬೇಕಿತ್ತು. ನಮಗೆ ಆ ಸಮಯದಲ್ಲಿ ಸೋಲು ಅನುಭವಿಸಬೇಕಾಯ್ತು. ಅದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡಿದ್ವಿ. ಅದು ನಮ್ಮ ಸೋಲು ಅಲ್ಲ, ಗೆಲುವು ಅಂತ ನಾವು ಇಷ್ಟು 3 ವರ್ಷ ನಮ್ಮ ಸಮಾಜದ ಜೊತೆಗೆ ಒಡನಾಡಿಯಾಗಿ ಕಷ್ಟ ಸುಖದಲ್ಲಿ ಭಾಗಿಯಾಕೊಂಡು ಬಂದಿರ್ತೇವೆ. ನಾವೇನು ಹಿಂದೆ ಕಾಲು ಇಟ್ಕೊಂಡು ನಾವು ಸೋತಿದ್ದೀವಿ ಅನ್ನೋ ಒಂದು ಭಾವನೆಯಲ್ಲೆಲ್ಲ, ನಮ್ಮ ಸಮಾಜ ನಮ್ಮ ಜೊತೆಗೆ ಯಾವತ್ತೂ ಇದೆ ಅನ್ನೋ ಒಂದು ಭಾವನೆಯಿಂದ ನಮಗೆ ಸಮಾಜ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅಗತ್ಯ ಅಲ್ಲ. ನಮಗೆ ನಾವು ಏನು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ. ನಮಗೆ ಸಮಾಜ ಏನು ಕೊಟ್ಟಿದೆ ಅನ್ನೋದು ನಾವು ಆಶಾಭಾವನೆಯಿಂದ, ನಾವು ಹತಾಶೆಯಿಂದ ಕೂರುವಂಥ ಜನಗಳಲ್ಲ. ನಮ್ಮ ಸಮಾಜಕ್ಕೆ ನಮಗೇ ಆದಂಥ ಒಂದು ಕೊಡುಗೆ ಕೊಡಬೇಕಂತ ಆ ಅಲ್ಲನ್ನು ಮೆಚ್ಚುವಂಥ ನಾವು ಈ 3 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ. ಅವರು ದೇವರವ್ರ ಹತ್ರ ನೋಡಿ, ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಎಲ್ಲ ಒಂದು ಪದಗಳು ಸಿಗ್ತವೆ. ಬಟ್ ಆ ಅಲ್ಲ ಯಾರ ಹತ್ರ ಕೆಲಸ ತಗೋಬೇಕು ಅವ್ರ ಹತ್ರನೇ ತಗೊಳೋದು ಹೊರತು ಆ ಪದದಿಂದ ಯಾವುದೋ ಕೆಲಸ ತಗೊಳ್ಳೋವಂಥ ಅಲ್ಲ ಕೃಪೆ ಮಾಡುವುದಿಲ್ಲ ಅಂತ ನನ್ನ ಒಂದು ಭಾವನೆ. ಅಲ್ಲ, ನಾವು ಸಮಾಜದ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಸೋತ ನಂತರನೂ ಈಗ ಏನು ಆಡಳಿತ ಮಾಡ್ತಾಯಿದ್ರಲ್ಲ ತಂಜಮ್ ಕಮ್ಯುನಿಟಿಯವರು, ಮದಿನಾ ಟೀಮ್ನವರು, ಅವ್ರ ಜೊತೆಗೆ ಸೇರಿ ತಾವು ಏನಾದರೂ ಸೇವೆ ಮಾಡಿದ್ರಾ? ಇಲ್ಲ, ನಾವು ಯಾಕಂದರೆ ನಮಗೆ ಮಾತಾಡುವಂಥ ಕೆಲಸನೇ ಮಾಡಿಲ್ಲ. ನಾವು ಏನಪ್ಪ ಅಂದರೆ ನಮ್ಮ ಒಂದು ಸ್ವಾಭಿಮಾನ ಇದೆ. ಸ್ವಾಭಿಮಾನದಿಂದ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನಿದೆ ಅಂದರೆ, ನಮ್ಮ ಹದೀಸ್ ಕುರಾನ್ ನಮಗೆ ಏನು ಹೇಳುತ್ತೋ, ನಮ್ಮ ಶರೀಯತ್ ಪ್ರಕಾರ ನಾವು ಏನು ಮಾಡಬೇಕು, ನಾವು ಹತಾಶೆಯಾಗಿ ಮೂಲೆಕ್ಕೂ ನಾವು ಸೋತಿದ್ದೀವಿ ಅಂತ ಕೂರುವಂಥ ಕೆಲಸ ಮಾಡಿಲ್ಲ. ನಮ್ಮ ಕೈಲಾದಷ್ಟು ನಮ್ಮ ಯುವಕರಿಗೆ ಚೇತನೆ ತುಂಬುವುದಾಗಲಿ, ಅವರಿಗೆ ಒಂದು ಯಾವುದೇ ಒಂದು ಕಷ್ಟದಲ್ಲಿ ಮುಂಬಂದು ನಿಂತ್ಕೊಳ್ಳುವಂಥ ಸಂದರ್ಭ ಆಗಲಿ, ಯಾವುದೇ ಒಂದು ಸಣ್ಣ ಪುಟ್ಟ ಕಷ್ಟದಲ್ಲಿ ನಾವು ಭಾಗವಹಿಸಿ ಅವರಿಗೆ ಎದೆಗುಂದಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂದೆ ನಿಂತ್ಕೊಂಡು ಅವರಿಗೆ ಒಂದು ಭಾಳ ಒಂದು ಒಳ್ಳೆಯ ಇದರಿಂದ ನಾವು ಮುಂದೆ ಒರೆಸ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಮುಂದೆ ನಾವು ಸೋಲಿ ಗೆಲ್ಲಿವಿ, ಬಟ್ ಅದನ್ನು ಮುಖ್ಯ ಅಲ್ಲ. ಸೋಲು ಗೆಲುವಿನ ಮೆಟ್ಟಿಲಿದ್ದಂಗೆ. ಅದೇ ಥರ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಇದರಲ್ಲಿ ನಾವೇನು ಹತಾಶರಾಗಿ ಮೂಲೆ ಕೂರುವಂಥ ಕೆಲಸ ಮಾಡಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಾ. ನಾವು ರಜ್ವಿ ಖಾನ್ ಆಗಲಿ, ನಮ್ಮ ಒಂದು ಎಲ್ಲ ಟೀಮ್ನ ಸದಸ್ಯರು ಕೂಡ ನಮ್ಮ ಜೊತೆಗೂಡಿ ಸಾರ್ವಜನಿಕರ ನಮ್ಮ ಸಮಾಜದ ಕೆಲಸ ಮಾಡುವಂಥ ಕೆಲಸ ಮಾಡಿದ್ದೀವಿ. ದಾವಣಗೆರೆ ತಂಜೀಮುಲ್ ಮುಸ್ಲಿಂ ಫಂಡ್ ಅಸೋಸಿಯೇಷನಲ್ಲಿ ಇವತ್ತು ಏನೋ ಒಂದು ಅಲ್ಲೋಲ ಕಲ್ಲೋ ಆದಂಗೆ ಕಾಣ್ತಾ ಇತ್ತಲ್ಲಿ. ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿದ್ವಿ. ವಕ್ಫ್ ಅಧಿಕಾರಿಯಾಗಿ ಜಾಕಿರ್ ಅಲಿ ಅವರು ನೇಮಕ ಆಗಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್. ತಂಜೀಮ್ ಕಮಿಟಿ ಏನಿದೆ ಅಲ್ಲ, ವಕ್ಫ್ ಕಂಟ್ರೋಲ್ನಲ್ಲಿ ಬರುತ್ತೆ. ಅವ್ರಿಗೆ 3 ವರ್ಷ ಅವಧಿ ಇತ್ತು. 3 ವರ್ಷ ಮುಗಿದಿದೆ ನವಂಬರ್ 2ನೇ ತಾರೀಕಿಗೆ. ಆದರೂ ಒಮ್ಮಿದ್ದು ಒಂದು ಸ್ಕೀಮ್ ಇರೋದ್ರಿಂದ 2 ತಿಂಗಳ ಮತ್ತೆ ಅವರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದರು, ಮುಂದುವರಿಸಿದರು. ಈಗ ಸಹಜವಾಗಿ ಸ್ಟೇಟ್ ವಕ್ಫ್ ಬೋರ್ಡ್ ಅವರು ನಿರ್ಧಾರ ತಗೊಂಡಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಬೇಕಂಥೇಳಿ. ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದೆ. ನಾನು ಏನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ ಯಾವುದು ವಿಷಯದಲ್ಲಿ. ಒಂದು ವಿಷಯ ನಾನು ಹೇಳೋಕ್ಕೆ ಬಯಸ್ತೀನಿ. ನಾವು ಎಲ್ಲರೂ ಹೋರಾಟ ಮಾಡ್ತೀವಿ ಸಮಾಜಕ್ಕೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರ. ಎಲ್ಲ ಎಲೆಕ್ಷನ್ ಗೆಲ್ತೀವಿ. ತಂಜೀಮ್ ಆಗಲಿ, ಮುಸ್ಲಿಂ ಹಾಸ್ಟೆಲ್ ಆಗಲಿ, ಎಲ್ಲ ಎಲೆಕ್ಷನ್ ಗೆಲ್ತೀವಿ. ನಾವು ಮರ್ತು ಬಿಡ್ತೀವಿ. ನಮಗೆ 3 ವರ್ಷ ಅವಧಿ ಇದೆ. ಈ 3 ವರ್ಷ ಒಳಗೆ ನಾವು ಏನೇನು ಮಾಡಬೇಕಂಥೇಳಿ ಅದು ಗಮನಲ್ಲಿ ಇಟ್ಕೊಳ್ಬೇಕು ನಾವು. ಮೇಜರ್ 2 ವಿಷಯ ಹೇಳ್ತೀನಿ ನಾನು ನಿಮ್ಮ ಮುಖಾಂತರ ಸಮಾಜಕ್ಕೆ. ಪ್ರತಿ ವರ್ಷ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು. ಜನರಲ್ ಬಾಡಿ ಮೆಂಬರ್ ಏನು ವೋಟ್ ಹಾಕಿರ್ತಾರಲ್ಲ, ಅವ್ರು ಮೀಟಿಂಗ್ ಮಾಡಬೇಕು.
ಇವತ್ತು ತನಕ ನಡೆದಿಲ್ಲ ಇದು. ಮುಸ್ಲಿಂ ಹಾಸ್ಟೆಲ್ನಲ್ಲಿ ಆಗಲಿ, ತಂಜೀಮ್ ಕಮಿಟಿನಲ್ಲಿ ಆಗಲಿ, ಇತ್ತೀಚೆಗೆ ದಿನಗಳಲ್ಲಿ ಅದು ನಡೆದಿಲ್ಲ. ಜನರಲ್ ಬಾಡಿ ಮೆಂಬರ್ಸ್ ಮೀಟಿಂಗ್ ನಡೆದಿಲ್ಲ. ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂತಂದರೆ ವರ್ಷ ಪೂರ್ತಿ ನಾವು ಏನು ಕೆಲಸ ಮಾಡಬೇಕಾಗಿದೆ ಆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಾವು ಇಟ್ಟು ಅಪ್ರೂವಲ್ ತೊಗೊಂಡು ಅಜೆಂಡಾ ಪಾಸ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮದೊಂದು ಪ್ರಶ್ನೆ ನಿಮಗೆ. ತಾವು ಈ ದಾವಣಗೆರೆ ಜಿಲ್ಲೆ ಅಂತಂದ್ರೆ ತಾವು ಒಂದು ಹಿರಿಯ ಮುಖಂಡರು. ತಾವು ನಿಮಗೆ ಅದರದ್ದು ಮಾಹಿತಿನೂ ಇದೆ. ಈ ಹಿಂದೆ ಯಾರು ಆಡಳಿತ ಮಾಡ್ತಾ ಇದ್ರಲ್ಲ, ಭಾಳಷ್ಟು ಟೀಮ್ಗಳಲ್ಲಿ ಗೆದ್ದರು, ಆಡಳಿತ ಮಾಡಿದ್ರು. ಅವರು ಯಾರಾದರೂ ಜನರಲ್ ಬಾಡಿ ಮೀಟಿಂಗ್ ಕರೆದು ಮೀಟಿಂಗ್ ಮಾಡಿದ್ರಾ ಅಥವಾ ಇವರೇ ಮಾಡಿಲ್ವಾ? ಅವರು ಹಿಂದೆ ಮಾಡಿದ್ರಿಗೆ ತಾವು ಪ್ರಶ್ನೆ ಮಾಡಿಲ್ಲ, ಇವರಿಗೆ ತಾವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇದು ಜಾವೀದ್ ಸಾಹೇಬ್ರೆ, ಭಾಳ ಒಳ್ಳೆ ಪ್ರಶ್ನೆ. ನಾನು ಹೇಳ್ತೀನಿ, ಈ ಸತಿನೇ ನಾನು ತಂಜೀಮ್ನಲ್ಲಿ ಇಲ್ಲ. ಈ ಸತಿನೇ ಹಮೀದ್ ಖಾನ್ ಸಾಹೇಬರು ಪ್ರೇಡಿಂದ ಹಿಡಿದು ಸಾದಿಕ್ ಪೈಲ್ವಾನ್ ಸಾಹೇಬ್ರ ಪ್ರೇಡ್ ತನಕ ನಾನು ತಂಜೀಮ್ನಲ್ಲಿ ಮೆಂಬರ್ ಆಗಿದ್ದೆ. ಆಯಿತಾ? ಮೊದಲೇ ಏನಿತ್ತು, ಮಸೂದಿಗಳು ಇಂದ 4 ಜನಗೆ ಆರ್ಸ್ ಕಳಿಸ್ತಾಯಿದ್ರು ತಂಜೀಮ್ಗೆ. ಆವಾಗ ಕಂಪಲ್ಸರಿ ಜನರಲ್ ಬಾಡಿ ಮೀಟಿಂಗ್ ವರ್ಷಕ್ಕೆ 1 ಸತಿ 2 ಸತಿ ಮಾಡ್ತಿದ್ರು, ಕಂಪಲ್ಸರಿ. ಗೊತ್ತಾಯ್ತಾ? ಮುಸ್ಲಿಂ ಹಾಸ್ಟೆಲ್ನಲ್ಲಿ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಗನಿ ಸಾಹೇಬರು. ನಾವು ಅವರು ಮುಸ್ಲಿಂ ಹಾಸ್ಟೆಲ್ನಲ್ಲಿ ಇದ್ವಿ. ಆವಾಗೆಲ್ಲ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀವಿ ನಾವು. ಎಲ್ಲ ಸದಸ್ಯರ ಸಭೆ ಮಾಡಿ 3 ಸತಿ ಮಾಡಿದ್ದೀವಿ ನಾವು. ಇತ್ತೀಚೆಗೆ ಏನಾಗ್ತಾ ಇದೆ, 2 ಪೀರಿಯಡಿಂದ ಜನರಲ್ ಬಾಡಿ ಮೀಟಿಂಗ್ ಆಗ್ತಾ ಇಲ್ಲ. ಇದು ಮಾಹಿತಿ ಇರಲಿ ನಿಮಗೆ. ಮೊದಲೇ ತಂಜೀಮ್ ಕಮಿಟಿ ಆಗಲಿ, ಮುಸ್ಲಿಂ ಹಾಸ್ಟೆಲ್ ಕಮಿಟಿ ಆಗಲಿ, ಮಸೂದಿಗಳಿಂದ ಮೆಂಬರ್ ತಗೊಂಡು ಜನರಲ್ ಬಾಡಿ ಮೆಂಬರ್ ತೊಗೊಂಡ್ಬಿಟ್ಟು ಬೋರ್ಡ್ ರಚನೆ ಆಗ್ತಿತ್ತು. ಈಗೇನಾಗಿದೆ, ಜನರಲ್ ಬಾಡಿಗೆ ಜನರಲ್ ಮೆಂಬರ್ ತೊಗೊಳ್ತಿದ್ದೀವಿ, ಸಾವಿರಾರು ಮೆಂಬರ್ಗಳು ಆಗ್ತಾಯಿದೆ. ಮುಸ್ಲಿಂ ಹಾಸ್ಟೆಲ್ನಲ್ಲಿಯೂ ಸಾವಿರಾರು ಮೆಂಬರ್ ಆಗ್ತಾಯಿದೆ, ತಂಜೀಮ್ನಲ್ಲಿಯೂ ಸಾವಿರಾರು ಮೆಂಬರ್ ಆಗ್ತಾಯಿದೆ. ಇವ್ರು ಮಾಡಬೇಕಾಗಿತ್ತು. ಯಾಕಂತಂದರೆ ನಾನು ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಬಯಸಲ್ಲ. ಮಾಡಿದ್ದಾರೆ ಅವರು. ಅವ್ರು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಮಾಡ್ಬೋದಿತ್ತು. ಬೇರೆ ಯಾರು ಏನು ಹೇಳಿದ್ರು ನಾನು ಅದು ಒಪ್ಪಲ್ಲ. ಮಾಡಿದ್ದಾರೆ. ಈಗ ಎಲ್ಲರೂ ನಮ್ಮವರೇ. ಈಗ ಶಾನವಾಜು ಇದ್ದಾರೆ, ಸೆಕ್ರೆಟ್ರಿ ಆಗಿದ್ದರು, ಎಲ್ಲ ಸೇರ್ಕೊಂಡು ಅವ್ರ ಲೆವೆಲ್ನಲ್ಲಿ ಅವ್ರು ಮಾಡಿದ್ದಾರೆ ಕೆಲಸ, ಮಾಡಿಲ್ಲ ಅಂತಲ್ಲ. ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದಿತ್ತು. ತಾವು ಅನುಭವಿ ಸದಸ್ಯರು. ದಾವಣಗೆರೆ ತಂಜೀಮ್ ಮುಸ್ಲಿಂ ಫಂಡಿಗೆ ನಿಮಗೆ ಬಹಳ ಅನುಭವ ಇದೆ. ನೀವು ಎಲ್ಲ ಹಿರಿಯ ಮುಖಂಡರು, ಈ ಸದಸ್ಯರು, ನೀವೇ ಇಷ್ಟು ಗೊಂದಲದಲ್ಲಿದ್ದೀರಲ್ಲ, ಈ ಜನಕ್ಕೆ ಏನು ಮೆಸೇಜ್ ಹೋಗುತ್ತೆ? ನಿಮ್ಮಿಂದ ನೀವು ಒಂದು ಸಲಹೆ ಆದರೂ ಅವರಿಗೆ ಕೊಡ್ಬೋದಿತ್ತು. ತಾವು ಹಿರಿಯರು, ಅವರು ಅಂತಾರೆ, ಅದು ಏನಾದರೂ ಒಂದು ಸಲಹೆ ಕೊಡ್ಬೋದಿತ್ತು. ತಾವು ಸಹ ಒಂದು ಏನು ಸಲಹೆ ಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ಯಾವ ಗೊಂದಲನೂ ಇಲ್ಲ. ನೀವು ಈಗ ಸೋಷಿಯಲ್ ಮೀಡಿಯಾ ಬಂದು ಗೊಂದಲ ಇದೆ ಅಂತ ಕಾಣ್ತಾ ಇದೆ. ಮೊದಲಿಂದನೇ ಹೀಗೆ. ಹಮೀದ್ ಖಾನ್ ಸಾಹೇಬ್ರ ಪೀರಿಯಡ್ನಲ್ಲಿಯೂ ಹೀಗೆ ಇತ್ತು, ಅಬ್ದುಲ್ ರಫ್ ಸಾಹೇಬ್ರ ಪೀರಿಯಡ್ನಲ್ಲಿ ಹೀಗೆ ಇತ್ತು, ಮುಷ್ತಾಕ್ ಅಹಮದ್ ಸಾಹೇಬ್ರ ಪೀರಿಯಡ್ನಲ್ಲಿ ಹೀಗೆ ಇತ್ತು, ಸೈಯದ್ ಸೈಫುಲ್ಲಾ ಸಾಹೇಬ್ರ ಪೀರಿಯಡ್ನಲ್ಲಿ ಹೀಗೆ ಇತ್ತು, ಸಾದಿಕ್ ಪೈಲ್ವಾನ್ ಸಾಹೇಬ್ರ ಪೀರಿಯಡ್ನಲ್ಲಿಯೂ ಹೀಗೆ ಇತ್ತು. ಎಲ್ಲರ ಪೀರಿಯಡ್ನಲ್ಲಿ ಗೊಂದಲ ಎಲ್ಲ ಇದು. ಸಮಾಜದಲ್ಲಿ ಎಲ್ಲರಿಗೂ ಹಕ್ಕಿದೆ ಕೇಳೋಕ್ಕೆ, ಕೇಳ್ತಾರೆ. ಯಾರು ಹೋಗಿ ಅಲ್ಲಿ ಜಗಳ ಮಾಡೋದಾಗಲಿ, ತೂತುಮಯ್ಯ ಆಗಲಿ ಯಾರೂ ಮಾಡಲಿಲ್ಲ. ಈ ಗೊಂದಲ ಅಲ್ಲ. ನಿಮ್ಮ ಪ್ರಶ್ನೆ ನೀವು ಕೇಳ್ತಿರೋದು ಪ್ರಶ್ನೆನೇ ಸರಿ ಇಲ್ಲ. ಗೊಂದಲ ಅಲ್ಲ ಇದು. ಎಲ್ಲರಿಗೂ ರೈಟ್ ಇದೆ. ನಮ್ಮ ದೇಶ ರಿಪಬ್ಲಿಕ್ ಕಂಟ್ರಿ. ಎಲ್ಲರಿಗೂ ಹಕ್ಕಿದೆ ಕೇಳೋಕ್ಕೆ, ಎಲ್ಲರಿಗೂ ರೈಟ್ಸ್ ಇದೆ. ಗೊತ್ತಾಯ್ತಾ? ಇದು ಗೊಂದಲ ಅಲ್ಲ. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಹೇಳಿದರು, ನೀವು ಹೇಳ್ಬೋದಿತ್ತಲ್ಲ, ಕೇಳ್ಬೋದಿತ್ತಲ್ಲ ಅಂಥೇಳಿ. ನಾನು ಒಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಾಕಷ್ಟು ಒಳ್ಳೆ ಸಲಹೆ ಕೊಟ್ಟೆ. ಅಧ್ಯಕ್ಷರಿಗೆ ಅವ್ರು ಯಾಕೋ ನಮ್ಮ ಸಲಹೆನೇ ಸರಿ ಇಲ್ಲ ಅಂತ ಕಾಣ್ತದೆ, ತಗೊಂಡಿಲ್ಲ ಅವರು. ನಾವೇನು ಮಾಡೋದು?
ಯಾರಿಗೂ ಎಷ್ಟು ಸತಿ ಹೇಳ್ಬೋದು, 1 ಸತಿ 2 ಸತಿ 3 ಸತಿ ಹೇಳ್ಬೋದು ಅಷ್ಟೇ. ಈಗ ಮಾಜಿ ಅಧ್ಯಕ್ಷರು ಇದ್ರಲ್ಲ ದಾದು ಶೇಟ್ ಸಾಹೇಬರು ನಮ್ಮ ಸ್ನೇಹಿತರೇನೆ, ನಮಗೂ ಅವ್ರಿಗೂ ವೈಯಕ್ತಿಕವಾಗಿ ಏನಿಲ್ಲ. ಇದು ಸಮಾಜದಲ್ಲಿ ಎಲ್ಲರಿಗೂ ಹಕ್ಕಿದೆ ಒಳ್ಳೆಯದು ಹೇಳೋಕ್ಕೆ, ಅವರು ಪ್ರಶ್ನೆ ಕೇಳೋಕ್ಕೆ. ಹೇಳಿದ್ದೀವಿ, ಕೇಳಲಿಲ್ಲ. ನಾನು ಆಗಲಿ, ನಮ್ಮ KC ಮೊಹಮ್ಮದ್ ಸಾಹೇಬರಾಗಲಿ, ನಮ್ಮ ದಿಬ್ದರಿ ರಶೀದ್ ಅವರಾಗಲಿ, ನಮ್ಮ ಮಾಜಿ ಸೆಕ್ರೆಟರಿ ಆದಂಥ ಶಾನವಾಜ್ ಖಾನ್ ಸಾಹೇಬರಾಗಲಿ, ಅನೇಕ ಜನ ಹೇಳಿದರು. ಶಫಿ ಅಹಮದ್ ಸಾಹೇಬರಾಗಲಿ ಹೇಳಿದ್ದೀವಿ. ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ. ಬಟ್ ಯಾರಿಗೂ ಆಗಲಿ ನಾವು ಅವರು ಕೆಲಸನೇ ಮಾಡಿಲ್ಲ ತಂಜೀಮ್ ಕಮಿಟಿ ಅಂತ ನಾನು ಹೇಳೋಕ್ಕೆ ತಯಾರಿಲ್ಲ. ಎಲ್ಲರೂ ಅಧ್ಯಕ್ಷರು ಯಾರೂ ಇರಲಿ, ಯಜಮಾನರಾಗಲಿ, ಅವ್ರವ್ರ ಪ್ರೇಡ್ನಲ್ಲಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ಮುಂದೆ ಯಾರೂ ಬರಲಿ ತಂಜೀಮ್ ಕಮಿಟಿಯವರು, ನೀವು ಒಳ್ಳೆಯ ವಿಚಾರ ತಗೊಂಡು, ಒಳ್ಳೆಯ ಒಂದು ಸ್ಕೀಮ್ ತಗೊಂಡು ನೀವು ಬಂದು ಸಮಾಜಕ್ಕೆ ಅಭಿವೃದ್ಧಿಗೆ ಕೆಲಸ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಮೆಸೇಜ್ ಏನಂತಂದರೆ, ಬೇರೆ ಸಮಾಜದ ಜೊತೆಗೂ ಚೆನ್ನಾಗಿರ್ರಿ. ನೀವು ಬೇರೆ ಸಮಾಜದ ಜೊತೆಗೂ ಚೆನ್ನಾಗಿರಬೇಕು. ಈ ಹಿಂದೆ ಎಲ್ಲ ಮಾಡ್ತಿದ್ರು. ಅಬ್ದುಲ್ ರಫ್ ಸಾಹೇಬ್ರ ಪೀರಿಯಡ್ನಲ್ಲಿ, ಹಮೀದ್ ಖಾನ್ ಸಾಹೇಬ್ರ ಪೀರಿಯಡ್ನಲ್ಲಿ, ಈವನ್ ನಮ್ಮ ಮುಷ್ತಾಕ್ ಸಾಹೇಬ್ರ ಪೀರಿಯಡ್ನಲ್ಲಿ ಅದು ಎಲ್ಲ ಮಾಡ್ತಿದ್ರು. ಸ್ವಾಮಿಗಳು ಎಲ್ಲ ಕರ್ತಿದ್ರೆ ಯಾವುದೋ ಫಂಕ್ಷನ್ಗಳಿಗೆ ಹೋಗ್ತಿದ್ರು, ಬರ್ತಿದ್ರು. ಇತ್ತೀಚೆಗೆ ಸ್ವಲ್ಪ ನಾವು ದೂರ ಆಗಿದ್ದೀವಿ. ಅದು ಆಗಬಾರ್ದು. ಸಮಾಜ ಅಂತ ಅಂದಮೇಲೆ ಎಲ್ಲ ಸಮಾಜದ ಜೊತೆಗೆ ನಾವು ಚೆನ್ನಾಗಿರಬೇಕು, ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಮಗೆ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ಗೆ 3 ವರ್ಷದ ಕಾಲಾವಧಿಗೆ ಮುಸಲ್ಮಾನ್ ಬಾಂಧವರು ನಮ್ಮನ್ನು ಆಯ್ಕೆ ಮಾಡಿದರು. ನಾವು 3 ವರ್ಷ ಅವಧಿಯನ್ನು ಪೂರ್ಣಗೊಳಿಸಿದ್ದೀವಿ. ಆದರೂ ಸಹ ರಾಜ್ಯ ವಕ್ಫ್ ಬೋರ್ಡ್ನಿಂದ ಉಮೀದ್ ಪೋರ್ಟಲ್ ಅಂತ ಒಂದು ಕಾನೂನು ಬಂದು ಎಲ್ಲ ದಾಖಲೆಗಳನ್ನು ಸರಿಪಡಿಸಬೇಕು ಅಂತ 3 ತಿಂಗಳ ನಮಗೆ ಟೈಮ್ ಕೊಟ್ಟಿದ್ದರು. ಆ 3 ತಿಂಗಳನ್ನು ನಾವು ಪೂರೈಸಿದ್ದೀವಿ. ಅದ ನಂತರ ಮತ್ತೆ ಈಗ ರಾಜ್ಯ ವಕ್ಫ್ ಬೋರ್ಡ್ ಅಧಿಕಾರಿ ಬಂದು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದಾರೆ. ನಾವು 3 ವರ್ಷ ಕಾಲ ನಮಗೆ ಸೇವೆ ಮಾಡಲು ಅವಕಾಶ ಕೊಟ್ಟಿರ್ತಕ್ಕಂತಹ ದಾವಣಗೆರೆಯ ಮಹಾಜನತೆಗೆ, ಮುಸ್ಲಿಂ ಜನಾಂಗಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ತಾವು ಮಧ್ಯದಲ್ಲೇ ಬಿಟ್ಟು ಹೋಗಿದ್ರಿ, ಅಂದ್ರೆ ನಿಮ್ಮ ಈ ಮಂಡಳಿಯಲ್ಲಿ ತಾವು ನಿರ್ಗಮಿತರಾಗಿದ್ರಿ. ಇವತ್ತು ತಾವು ಬಂದಿದ್ರಿ ಇಲ್ಲಿಗೆ. ತಾವು 3 ವರ್ಷ ನಾನು ಅಧಿಕಾರ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗ್ತಾ ಇದೆ, ಜನಗಳಿಗೆ ಗೊಂದಲ ಆಗುತ್ತೆ. ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ನಾವು 3 ವರ್ಷ ನಾನು ಅಧಿಕಾರ ಮಾಡಿಲ್ಲ, ನಾನು ಕೇವಲ 3 ತಿಂಗಳ ಅಷ್ಟೇ ಮಾಡಿದ್ದು. ಅಲ್ಲಿ ಇದ್ದಂಥ ಕಮಿಟಿಯ ನಡವಳಿಕೆಗಳು ನನಗಿಷ್ಟ ಬರಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದೆ. ಆದರೂ ಸಮಾಜದ ಕೆಲಸದಲ್ಲಿ ನಾನು ಕಾರ್ಯನಿರತರಾಗಿದ್ದೆ. ಯಾವುದೇ ಸಮಾಜದ ಕೆಲಸ ಬರಲಿ ನಾನು ಮುಂದಾಳ್ತಾ ವಹಿಸಿ ನಾನು ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತಿನ ದಿವಸ ಆಡಳಿತ ಅಧಿಕಾರಿ ಬಂದಿದ್ದಾರೆ, ಮುಂದಿನ ಕಾರ್ಯಕ್ರಮಗಳನ್ನು ಅವ್ರು ನಿರೂಪಿಸ್ತಾರೆ, ಮಾಡ್ತಾರೆ ಅವರು. ಈಗ ನೀವು ಏನು ಜನ ನಿಮಗೆ ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ತಾವು ಧನ್ಯವಾದ ಹೇಳ್ತಾ ಇದ್ದೀರಿ. ಹೌದು, ನಮಗೆ ಒಂದು ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದರು. ಆದರೂ ಸಹ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ವಿ. ಪೂರ್ತಿ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ನಾನು ಮಹಾಜನತೆಗೆ ಕ್ಷಮೆ ಯಾಚಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. रहमतुल्लाहि बरकातहू। जैसा कि अंजुमन तंजीमुल मुस्लिम फंड एसोसिएशन का जो इलेक्शन हुआ था 3 साल होगा, 4वां महीना चल रहा। आज एडमिनिस्ट्रेटर साहब इंचार्ज लिए, बहुत अच्छी बात है। हमें भी मीटिंग में जो नसीर बाबू बोले सरकार जनरल बॉडी मीटिंग के बारे में बल्लाक बार अपील करे, बुलाए नहीं। क्या होगा, क्या करोगे बोले तो अब देखो दावणगेरे में हमारे कौम के बल्ला के कामा होने के है। बुदाल रोड उस पर ताज पैलेस चेक गया, कैसा हॉस्टल है, वैसा हॉस्टल हमारे एरिया में होना। हाँ, स्कूल कॉलेज होना, ये कोई से भी हुए नहीं। हॉस्टल की, कॉलेज की, स्कूल की सख्त ज़रूरत है। हाँ, इलेक्शन के बाद जो करती कर बोले थे वो काम नहीं हुआ। इंशाल्लाह आने वाले दिनों में एक हॉस्टल, एक कॉलेज की सख्त ज़रूरत है। हमारे माशरे में क्या है, तंजीम से आने वाले पीरियड में कौन सी तो तंजीम जीतेंगे, मैं जीतेंगे, हारेंगे, अल्लाह की मर्ज़ी। लेकिन शादियाँ गरीबां की शादियाँ की सख्त ज़रूरत है। साल में एक 200 शादियाँ तब करना हमारे तंजीम से की का तो गरीबां का आज बहुत ख़राब है हालत, पैसे की बहुत तंगी है। एक 200 साल में 200 शादियाँ करना, मुझे 1 से 2 बार हमारी कौम जीते ही दावणगेरे में अच्छी इज्जत देती है। मुझे मेरे भाइयाँ, बुजुर्ग, नौजवान
सब मिल को 1 से 2 बार जीता है। मैं उनका तहे दिल से शुक्रगुजार हूँ। तो अगर क्या तो भी मेरे खिदमत में 2 पीरियड में भी खिदमत में क्या तो भी मैं गलती करा रहा तो क्या तो किसी का दिल नाराज़ करा तो माफ़ करो। अस्सलाम वालेकुम रहमतुल्लाहि बरकातहू। ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಸೈಯದ್ ಜಾಕಿರ್ ಹುಸೇನ್, ಜಿಲ್ಲಾ ವಕ್ಫಾಧಿಕಾರಿ ದಾವಣಗೆರೆ ಹಾಗೂ ಶಿವಮೊಗ್ಗ. ಈ ಹಿಂದೆ ದಿನಾಂಕ 15/10/2025 ಹಾಲಿ ಅವರೇನು ನಿರ್ಗಮಿತ ಸಮಿತಿಯವರು ನಮಗೆ ಎಕ್ಸ್ಟೆನ್ಷನ್ ಬೇಕು, ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತ ಅವರು ಕೋರ್ಟಿಗೆ ಅಪ್ರೋಚ್ ಮಾಡಿದರು. 110/2025 ಕೇಸ್ ಇದರಲ್ಲಿ. ತದನಂತರ ಏನಾಯ್ತು ಅಂದರೆ ವಕ್ಫ್ ಟ್ರಿಬ್ಯುನಲಲ್ಲಿ ಒಂದು ಇಂಟೀರಿಯಂ ಆರ್ಡರ್ ಆಯಿತು. ಏನಂದರೆ ದ ಇಂಟೀರಿಯಂ ಅಪ್ಲಿಕೇಶನ್ ನಂಬರ್ 1 ಈಸ್ ಅಲೌಡ್ ಪಾರ್ಟ್ಲಿ ಅಂಡರ್ ಸೆಕ್ಷನ್ 151 ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ರೆಸ್ಪಾಂಡೆಂಟ್ ನಂಬರ್ 2 ಈಸ್ ಡೈರೆಕ್ಟೆಡ್ ನಾಟ್ ಟು ಅಸ್ಯೂಮ್ ಚಾರ್ಜ್ ಆಫ್ ವಕ್ಫ್ ಇನ್ಸ್ಟಿಟ್ಯೂಷನ್ ಬೈ ನೇಮ್ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ದಾವಣಗೆರೆ ಅಂಟಿಲ್ ರೆಸ್ಪಾಂಡೆಂಟ್ ನಂಬರ್ 1 takes decision on representation dated 15/10/2025 submitted by managing committee of said work institution. Interim application 11 filed under section 151 of code of civil procedure is rejected. No order as to cost ಅಂತ ಆರ್ಡರ್ ಆಗಿರುತ್ತದೆ. ಇಲ್ಲಿ ರೆಸ್ಪಾಂಡೆಂಟ್ ನಂಬರ್ 1 ಯಾರಂದರೆ ರೆಸ್ಪಾಂಡೆಂಟ್ ನಂಬರ್ 1 ಸ್ಟೇಟ್ ಬೋರ್ಡ್ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ. ರೆಸ್ಪಾಂಡೆಂಟ್ ನಂಬರ್ 2 ಜಿಲ್ಲಾ ವಕ್ಫಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಆಗಿರ್ತಾರೆ. ಇದರಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು ಅವರು ಒಂದು ಡಿಸಿಷನ್ ತಗೊಳ್ಳೋವರೆಗೂ ವಕ್ಫಾಧಿಕಾರಿ ಅಸ್ಯೂಮ್ ಮಾಡ್ಕೋಬಾರ್ದು ಚಾರ್ಜ್ ಅಂತ ಆರ್ಡ್ರ್ ಮಾಡಿರ್ತಾರೆ. ಯಾವಾಗಂದರೆ ಈ ವಕ್ಫ್ ಟ್ರಿಬ್ಯುನಲಲ್ಲಿ ಆರ್ಡ್ರ್ ಮಾಡಿರ್ತಾರೆ, ಯಾರು ಸ್ಟೇಟ್ ಬೋರ್ಡ್ ಅವರು ಡಿಸಿಷನ್ ತಗೋಬೇಕು ಇದರಲ್ಲಿ ಅಂತ. ಸ್ಟೇಟ್ ಬೋರ್ಡಲ್ಲಿ ದಿನಾಂಕ 7/2/2026 ಇದ್ರ ಬಗ್ಗೆ ಚರ್ಚೆ ನಡೆದು ವಿಷಯ ಸಂಖ್ಯೆ 11/1 ಇದರಲ್ಲಿ ಚರ್ಚೆ ನಡೀತದೆ ಎಕ್ಸ್ಟೆನ್ಷನ್ ಬಗ್ಗೆ. ಆವಾಗ ಅವರ ಎಕ್ಸ್ಟೆನ್ಷನ್ 15/10/2025 ರೆಪ್ರೆಸೆಂಟೇಷನನ್ನು ಸ್ಟೇಟ್ ಬೋರ್ಡಲ್ಲಿ ರಿಜೆಕ್ಟ್ ಆಗುತ್ತೆ. ಇವರ ಸಬ್ಜೆಕ್ಟ್ ರಿಜೆಕ್ಟ್ ಆಗಿ ಜಿಲ್ಲಾ ವಕ್ಫಾಧಿಕಾರಿ ದಾವಣಗೆರೆ ಇವರಿಗೆ ಉಮ್ಮೀದ್ ಆ್ಯಕ್ಟ್ 1995 ಪ್ರಕಾರ ಉಸ್ತುವಾರಿ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿರ್ತದೆ. ಅಲ್ಟಿಮೇಟ್ಲಿ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಹಿಂದಿನ ಆರ್ಡರ್ಲಿ ನಾಟ್ ಟು ಅಸ್ಯೂಮ್ ಅಂತ ಐತಲ್ಲ, ಈ ಆರ್ಡರ್ ಜಾರಿ ಆದ ತಕ್ಷಣ ರೆಸ್ಪಾಂಡೆಂಟ್ ನಂಬರ್ 1 KSBA ಏನಿದೆ ಇವರು ಡಿಸಿಷನ್ ತಗೊಂಡಾಯ್ತಲ್ಲ, ಸೊ ಆ ಒಂದು ಬೇಸ್ ಮೇಲೆ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತೀನಿ, ಅಸ್ಯೂಮ್ ಮಾಡಿ